ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಕ್ವಶನ್ ಬ್ಯಾಂಕ್ ನೋಡೋಣ. ದ್ವಿತೀಯ ಪಿ ಯು ಸಿದು ಯಾವ ಸಬ್ಜೆಕ್ಟ್ ಅಪ್ಪ ಅಂದರೆ ಇವತ್ತು ನಾವು ನೋಡ್ತಿರೋದು ದ್ವಿತೀಯ ಪಿ ಯು ಸಿಯ ಅರ್ಥಶಾಸ್ತ್ರ ಸಂಬಂಧಪಟ್ಟ ಕ್ವಶನ್ ಬ್ಯಾಂಕ್. ಅದರಲ್ಲಿ 2 ಪಾರ್ಟ್ ಇದೆ. ಒಂದೇದು ಸೂಕ್ಷ್ಮ ಅರ್ಥಶಾಸ್ತ್ರ, ಅದರಲ್ಲಿ 5 ಚಾಪ್ಟರ್ಗಳು ಬರ್ತವೆ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ, ಅದರಲ್ಲಿ 6 ಚಾಪ್ಟರ್ಗಳು ಬರ್ತವೆ. ಈ ಎಲ್ಲದರಲ್ಲಿ ಯಾವ್ಯಾವ ರೀತಿಯ ಕ್ವಶನ್ ಬರ್ತವೆ ಅಂತ ನೋಡೋಣ ನಾವು. ಮೊದಲನೇ ಚಾಪ್ಟರ್ ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ. ಮೊದಲನೇ ಚಾಪ್ಟರ್ ಪರಿಚಯ. ಫಸ್ಟ್ನೇದಾಗಿ ನಾವು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. 1 ಮಾರ್ಕ್ಸ್ ನಾವು. ಓಕೆನಾ? ಈ ಚಾಪ್ಟರ್ಲಿ ಎಷ್ಟದವಪ್ಪ ಅಂದರೆ ಒಂದು 4 ಇದೆ. ಇದರಲ್ಲಿ ಯಾವ್ದಾರ ಒಂದು ಕೇಳ್ಬೋದು ಎಕ್ಸಾಮ್ಗೆ. ಅದೇ ರೀತಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡೋದು 1 ಮಾರ್ಕ್ಸಿಗೆ. ಇವು 4 ಇದೆ. ಒಂದು ಕೇಳ್ಬೋದು, ಒಂದಿಷ್ಟು ಬರೀರಿ. ಇಲ್ಲಿ ಇಷ್ಟರಲ್ಲಿ 1 ಅಥವಾ 2 ಕೇಳ್ಬೋದು. 1 ಅಂಕದ ಪ್ರಶ್ನೆ. ಈ ಒಂದು 5 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಒಂದು ಕೇಳ್ಬೋದು. 2 ಮಾರ್ಕ್ಸಿನ ಕ್ವಶನ್ಸ್ ನೆಕ್ಸ್ಟ್ 4 ಹಾಕಿದಲ್ಲಿ ಉತ್ತರಿಸಬೇಕಾಗುತ್ತೆ. ಒಂದು 6 ಅದಾವು, ಒಂದು ಕೇಳ್ಬೋದು. ಈ ಕೆಳಗಿನ ಪ್ರಶ್ನೆಗೆ ಸುಮಾರು 12 ಹೋಗಿದಲ್ಲಿ ಉತ್ತರಿಸಬೇಕು. ನಾಲ್ಕು ಅಂಕಕ್ಕೆ ಯಾವುದಾದ್ರೂ ಒಂದು ಕೇಳ್ಬೋದು ಅಷ್ಟೇ. ಅದೇ ರೀತಿ 2ನೇ ಚಾಪ್ಟರ್ ನೋಡೋಣ. ಅನುಭೋಗಿ ವರ್ತನೆಯ ಸಿದ್ಧಾಂತ. ಸರಿಯಾದ ಉತ್ತರವನ್ನು ಆರಿಸಿ ಬರಬೇಕು 1 ಮಾರ್ಕ್ಸಿಂದು. ಓಕೆನಾ? ಅದು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡೋದು. ನೆಕ್ಸ್ಟು ಈ ಕೆಳಗನ್ನು ಹೊಂದಿಸಿ ಬರೆಯಿರಿ. ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ಆಗಿದ್ದಲ್ಲಿ ಉತ್ತರಿಸಬೇಕು 1 ಮಾರ್ಕ್ಸಿನ. ಇದ್ರೆ 4 ರೋಮನ್ ಸೇರಿ 1-2 ಕ್ವಶನ್ಸ್ ಬರುತ್ತೆ ಪಕ್ಕ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಗಿದ್ದಲ್ಲಿ ಉತ್ತರಿಸಬೇಕಾಗುತ್ತೆ 2 ಮಾರ್ಕ್ಸಿಂದು. ಇದು 1 ಮಾರ್ಕ್ಸ್ ಕೊಡ್ಬೋದು, ಯಾಕಂದರೆ 2 ಮಾರ್ಕ್ಸಿನ ಕ್ವಶನ್ಸ್ ಭಾಳ ಇರುತ್ತೆ. ಇದರಲ್ಲಿ ಒಂದು ಕೇಳ್ಬೋದು. ಈ ಕೆಳಗಿನ ಪ್ರಶ್ನೆಗೆ 12 ಆಗಿ ಉತ್ತರಿಸಿ 4 ಮಾರ್ಕ್ಸಿಂದು. ಇದು ಇಂಪಾರ್ಟೆಂಟು. ಇದನ್ನು ಸಹ 4 ಮಾರ್ಕ್ಸಿಗೆ 9ನೇ ಕ್ವಶನ್. ಇದನ್ನು ಸಹ 4 ಮಾರ್ಕ್ಸಿಗೆ ಕೇಳ್ಬೋದು. ಅದೇ ರೀತಿ ನೆಕ್ಸ್ಟ್ 6 ಮಾರ್ಕ್ಸಿನವು. ಈ ಕೆಳಗಿನ 20 ಆಗಿದ್ದಲ್ಲಿ ಬರೀಬೇಕು. ಸುಮಾರು 20 ಹಾಕಿ 2.5 ಪೇಜ್ ಬರೀಬೇಕು. ದ್ವಿಮುಖ ಸೀಮಂತ, ಔದಾಸೀನ ವಕ್ರರೇಖೆ, ಬಜೆಟ್, ಗಣನೆಯಲ್ಲಿ ಬದಲಾವಣೆ, ಚಿತ್ರಗಳನ್ನು ಬಿಡಿಸುವುದು, ಅದರ ಬಗ್ಗೆ ಬರೆಯುವುದು. ಯಾವುದಾದ್ರೂ ಒಂದು 100% ಕೇಳ್ತಾರೆ. ಚಿತ್ರ ನಿಮ್ಮದೇ ವಾಕ್ಯದಲ್ಲಿ ಬರಿಬೋದು. ಚಿತ್ರವನ್ನು ಬಿಡಿಸಿ ನೋಡಿಕೊಂಡು ಅದರ ಇದನ್ನು ಸಹ ಕೇಳ್ತಾರೆ. ಎಲ್ಲ ಕ್ವಶನ್ ಪೇಪರ್ನಲ್ಲಿ ಇದೆ. ಇದು ಕಾರ್ಯಾಗಾರ, ಇದು 5 ಮಾರ್ಕ್ಸಿಂದ. ಅದೇ ರೀತಿ 3ನೇ ಚಾಪ್ಟರು ಉತ್ಪಾದನೆ ಮತ್ತು ವೆಚ್ಚಗಳು. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು. ಅದು 1 ಮಾರ್ಕ್ಸಿಂದೆ. ಈ ಕೆಳಗಿನ ಹೊಂದಿಸಿ ಬರೆಯಿರಿ. ಈ 3 ರೋಮನ್ನಲ್ಲಿ 2 ಕ್ವಶನ್ಸ್ ಬರುತ್ತೆ. ಇಲ್ಲಿ 1 ಮಾರ್ಕ್ಸಿಂದ ಒಂದು 2ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ ಇದರಲ್ಲಿ. ಈ ಕೆಳಗಿನ ಸುಮಾರು 4 ಹೋಗಿರುತ್ತೆ 2 ಮಾರ್ಕ್ಸಿಂದು. ಇದರಲ್ಲಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಈ 5ರಲ್ಲಿ. ಈ ಕೆಳಗಿನ ಸುಮಾರು 12 ಹೋಗಿ ಉತ್ತರಿಸಬೇಕು. 12 1.5 ಪೇಜ್ 20 ಹೋಗಿದಲ್ಲಿ ಉತ್ತರಿಸಬೇಕು. ಸುಮಾರು 6 ಮಾರ್ಕ್ಸಿಂದು. ಇದರಲ್ಲಿ ಒಂದು ಕೇಳ್ತಾರೆ. ಇದನ್ನು ಕೇಳ್ಬೋದು. ಫಸ್ಟ್ನೇದು ಕೇಳಿದ್ರೆ ಇದನ್ನು 2ರಾಗ ಯಾವ್ದಾರು ಒಂದು ಕೇಳ್ತಾರೆ. ಎಷ್ಟು 4ನೇ ಚಾಪ್ಟರ್. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮಿಯ ಘಟಕದ ಸಿದ್ಧಾಂತ. ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಸಿ 1 ಮಾರ್ಕ್ಸಿಂದು. ಒಂದು 5 ಕ್ವಶನ್ಸ್ ಇದೆ. ಬಿಟ್ಟ ಸ್ಥಳ ಒಂದು 5 ಕ್ವಶನ್ಸ್ ಇದೆ. ಹೊಂದಿಸಿ ಬರೀರಿ. 5 ಇದ್ದಾವೆ. ಇದರಲ್ಲಿ 1 ಅಂಕದ್ದು ಈ 6 ಕ್ವಶನ್ಸ್ ಇದೆ. ಈ 4 ರೋಮನ್ ಸೇರಿ 2ರಿಂದ 3 ಕ್ವಶನ್ಸ್ ಬರುತ್ತೆ. ಅದೇ ರೀತಿ 2 ಮಾರ್ಕ್ಸಿಂದು. ಇದರಲ್ಲಿ 100% 1 ಕ್ವಶನ್ಸ್ ಬಂದೇ ಬರುತ್ತೆ 2 ಮಾರ್ಕ್ಸಿಂದಲ್ಲಿ. ಅದೇ ರೀತಿ 4 ಮಾರ್ಕ್ಸಿಂದು 12 ವಾಕ್ಯದಲ್ಲಿ ಉತ್ತರಿಸಬೇಕು. 1/4 ಪೇಜ್ ಅಷ್ಟೇ. ಇದರಲ್ಲಿ ಒಂದು ಬರ್ಬೋದು.
ಈ ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ 2ರಿಂದ 2 6 ಮಾರ್ಕ್ಸಿಂದು ಇದರಲ್ಲಿ ಒಂದು ಕೇಳ್ತಾರೆ. ಇದು 5 ಅಂಕಕ್ಕೆ. ಇದರಲ್ಲಿ ಇದು ಬರ್ಬೋದು, ಯಾವುದಾದ್ರೂ ಒಂದು 4 ಕೇಳ್ತಾರೆ, ಇದು ಬರ್ಬೋದು. 5ನೇ ಚಾಪ್ಟರ್ ಮಾರುಕಟ್ಟೆಯ ಸಮತೋಲನ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ 1 ಮಾರ್ಕ್ಸಿಂದ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇದು 1 ಮಾರ್ಕ್ಸಿಂದ. ಈ ಕೆಳಗಿನ ಹೊಂದಿಸಿ ಬರೆಯಿರಿ 1 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಬೇಕು 1 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯದಲ್ಲಿ ಉತ್ತರಿಸಬೇಕು 2 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗೆ 12 ವಾಕ್ಯದಲ್ಲಿ ಉತ್ತರಿಸಬೇಕು 4 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಉತ್ತರಿಸಬೇಕು 6 ಮಾರ್ಕ್ಸಿಂದು. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ, ಇದು ಬರ್ಬೋದು. ಇಲ್ಲಿಗೆ ಪಾರ್ಟ್ 1 ಮುಕ್ತಾಯ. ಅದೇ ರೀತಿ ಪಾರ್ಟ್ 2 ನೋಡೋಣ. ಸಮಗ್ರ ಅರ್ಥಶಾಸ್ತ್ರ, ಅದರ ಪೀಠಿಕೆ ಪ್ರಶ್ನೆ ಇದು. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲೇ ರೋಮನ್ 5 ಪ್ರಶ್ನೆ ಇವೆ. ಅದೇ ರೀತಿ ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು, ತುಂಬಬೇಕು, ಅದು 1 ಮಾರ್ಕ್ಸಿನ. ಅವು 5 ಇದ್ದವು. ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಬೇಕು 1 ಮಾರ್ಕ್ಸಿನ ಕ್ವಶನ್ಸ್. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದರೆ 2 ಮಾರ್ಕ್ಸಿನ ಕ್ವಶನ್ 4 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 4 ಮಾರ್ಕ್ಸಿನ ಕ್ವಶನ್ 12 ವಾಕ್ಯದಲ್ಲಿ ಉತ್ತರಿಸಬೇಕು. ಅದೇ ರೀತಿ ನೆಕ್ಸ್ಟ್ ಚಾಪ್ಟರ್ ನೋಡೋಣ. 2ನೇ ಚಾಪ್ಟರ್ ರಾಷ್ಟ್ರೀಯ ಹವಾಮಾನ ಲೆಕ್ಕಾಚಾರ. ಮೊದಲನೇದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ 1 ಮಾರ್ಕ್ಸಿನ ಕ್ವಶನ್. ಈ ಒಂದು 10 ಅದಾವೆ. ನೆಕ್ಸ್ಟ್ ರೋಮನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ, ಇದು 1 ಮಾರ್ಕ್ಸ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ನೆಕ್ಸ್ಟು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ 1 ಮಾರ್ಕ್ಸಿಗೆ. ಇದಿಷ್ಟರಲ್ಲಿ ಒಂದು 2ರಿಂದ 3 ಕ್ವಶನ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ 2 ಮಾರ್ಕ್ಸಿನ ಕ್ವಶನ್. ಇದರಲ್ಲಿ 1 ಕ್ವಶನ್ ಬರ್ಬೋದು. 12 ವಾಕ್ಯದಲ್ಲಿ ಉತ್ತರಿಸಿ 4 ಮಾರ್ಕ್ಸಿನ ಕ್ವಶನ್. ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯದಲ್ಲಿ ಉತ್ತರಿಸಿ 4 ಮಾರ್ಕ್ಸಿನ ಕ್ವಶನ್. ಅದೇ ರೀತಿ ಕಾರ್ಯಭಾರ 5 ಮಾರ್ಕ್ಸಿಗೆ, ಇದು ಇಂಪಾರ್ಟೆಂಟ್ ಕ್ವಶನ್. ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್. ಫಸ್ಟ್ನೇ ರೋಮನ್ ಸರಿಯಾದ ಆಯ್ಕೆ ಮಾಡೋದು. ಸೆಕೆಂಡ್ನೇದು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು, ಅದು 1 ಮಾರ್ಕ್ಸಿಂದು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಒಂದು ಪದದಲ್ಲಿ ಉತ್ತರಿಸಬೇಕು, ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಇದರಲ್ಲಿ ಒಂದು ಕೇಳ್ಬೋದು. ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯದಲ್ಲಿ ಉತ್ತರಿಸಿ 2 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 12 ವಾಕ್ಯದಲ್ಲಿ ಉತ್ತರಿಸಿ 4 ಮಾರ್ಕ್ಸಿಂದು, ಪ್ರತಿಯೊಂದಕ್ಕೂ 4 ಮಾರ್ಕ್ಸು. ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಉತ್ತರಿಸಿ, ಇದು 6 ಮಾರ್ಕ್ಸಿಂದು. ಕಾರ್ಯಭಾರ ಇದು ಕೇಳ್ಬೋದು. ಎಷ್ಟು 4ನೇ ಚಾಪ್ಟರ್ ಏನಪ್ಪ ಅಂದರೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಓಕೆನಾ. ಇದರಲ್ಲಿ ಫಸ್ಟೇ ರೋಮನ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ 1 ಮಾರ್ಕ್ಸಿನವು. ಒಂದು 5 ಇದ್ದವು. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇದು 1 ಮಾರ್ಕ್ಸಿಂದೆ. ಈ ಒಂದು 5 ಇದ್ದವು. ಈ ಕೆಳಗಿನ ಹೊಂದಿಸಿ ಬರೆಯಿರಿ. ಇದರ 3ರಲ್ಲಿ 1-2 ಕ್ವಶನ್ ಕೇಳ್ಬೋದು. ಇದನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು ಪದದಲ್ಲಿ ಉತ್ತರಿಸಿ. ಇದನ್ನು ಸಮೇತ ಸೇರಿದರೆ ಒಂದು 3 ಬರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ 2 ಮಾರ್ಕ್ಸಿಂದ ಇದು. ಈ ಕೆಳಗಿನ ಪ್ರಶ್ನೆಗೆ 12 ವಾಕ್ಯ, ಇದು 4 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಉತ್ತರಿಸಿ, ಇದು 6 ಮಾರ್ಕ್ಸಿಂದು. ಕಾರ್ಯಭಾರ ಇದನ್ನು ಕೇಳ್ಬೋದು. ನೆಕ್ಸ್ಟ್ 5ನೇ ಚಾಪ್ಟರ್ ಸರ್ಕಾರದ ಮುಂಗಡ ಪತ್ರಗಳು ಮತ್ತು ಆರ್ಥಿಕತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ರೋಮನ್. 2ನೇ ರೋಮನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಒಂದು ಪದದಲ್ಲಿ ಉತ್ತರಿಸಬೇಕು.
ಈ 3 ಸೇರಿ ಒಂದು 2 ಕ್ವಶನ್ ಬರ್ಬೋದು. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ 2 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 12 ವಾಕ್ಯದಲ್ಲಿ ಉತ್ತರಿಸಿ 4 ಮಾರ್ಕ್ಸಿಂದು. ಈ ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯದಲ್ಲಿ ಉತ್ತರಿಸಿ 6 ಮಾರ್ಕ್ಸಿಂದು. ನೆಕ್ಸ್ಟ್ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ. ಇದು 5 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಓಕೆ, ನೆಕ್ಸ್ಟ್ ಕೊನೆ ಚಾಪ್ಟರ್ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಪ್ರಶ್ನೆದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದೇ ರೀತಿ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅದೇ 3ನೇ ರೋಮನ್ನು ಹೊಂದಿಸಿ ಬರೆಯಿರಿ. 4ನೇ ರೋಮನ್ನು ಒಂದು ವಾಕ್ಯ ಒಂದು ಪದದಲ್ಲಿ ಉತ್ತರಿಸಿ. ಈ 4 ರೋಮನ್ನು ಸೇರಿ 2 ರಿಂದ 3 ಕ್ವಶನ್ಸ್ ಬಂದೇ ಬರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಬೇಕು. ಸುಮಾರು 2 ಮಾರ್ಕ್ಸಿನವು ಇದರಲ್ಲಿ ಒಂದು ಬರುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 12 ವಾಕ್ಯದಲ್ಲಿ ಉತ್ತರಿಸಿ 1.5 ಪೇಜ್ 4 ಮಾರ್ಕ್ಸು. ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯದಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ 6 ಮಾರ್ಕ್ಸ್. ನೆಕ್ಸ್ಟ್ ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆ 5 ಮಾರ್ಕ್ಸಿಗೆ. ಇದನ್ನು 100% ಕೇಳ್ತಾರೆ. ಇದನ್ನು ಈ ಎಲ್ಲ ಪ್ರಶ್ನೆಗಳನ್ನು ಕಲಿತ್ರೆ 100% 100ಕ್ಕೆ 100